ಅಯ್ಯೋ ಕಂದಮ್ಮಗಳ ಪರಿಸ್ಥಿತಿ ಯಾವ ರೀತಿಯಾಗಿ ತಲುಪಿಬಿಟ್ಟಿದೆ. ಕೋವಿಡ್ನ ನಂತರ ಮಕ್ಕಳನ್ನು ಯಾವ ರೀತಿಯಾಗಿ ಲಾಲನೆ ಪಾಲನೆಯನ್ನು ಮಾಡಬೇಕು ಅನ್ನೋದನ್ನ ಪೋಷಕರೇ ಮರೆತು ಹೋಗ್ಬಿಟ್ಟಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದರೆ, ಹೆಣ್ಮಕ್ಳಿಗೆ ತಂದೆ ತಾಯಿಗಳು ಇಲ್ಲ ಅಂತಂಥ ಸಂದರ್ಭದಲ್ಲಿ ಮಕ್ಕಳನ್ನು ನಾವು ಪೋಷಕರಾಗಿ ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಒಂದು ಕಡೆ 6 ತಿಂಗಳ ತನಕ ಮನೇಲಿ ಇದ್ಕೊಂಡು ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಿರ್ತೀವಿ ಅನ್ನೋದು ಕೂಡ ಈ ಒಂದು ಆಟಿಸಮ್ ಕಾಯಿಲೆಗೆ ಕಾರಣ ಅಂತ ಕೂಡ ಡಾಕ್ಟರ್ಸ್ಗಳು ಕೂಡ ಹೇಳ್ತಾ ಇದ್ರು. ಇನ್ನು ಮನೋರೋಗ ತಜ್ಞರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈ ಒಂದು ನೀವು ಏನು ಹೇಳಿದ್ರಿ ಆಟಿಸಮ್, ನಿಮ್ಮ ಹೃದಯವಂತಿಕೆಯಿಂದ ನೀವೇನು ಕರೆದ್ರಿ, ಸೊ ಈ ಒಂದು ಆಟಿಸಮ್ಗೆ ಯಾವುದಾದ್ರೂ ಒಂದು ಕೇಸ್ನ ಎಕ್ಸಾಂಪಲ್ ಆಗಿ ಕೊಡಬಹುದಾ ಅಂತ ಈ ಸಂದರ್ಭದಲ್ಲಿ? ಬಹಳ ವಿಚಿತ್ರವಾದ ಕೇಸ್ ಬಂತು ನನಗೆ. ತಾಯಿ ತಂದೆ ಇಬ್ರು ಮಗುನ ಕರ್ಕೊಂಡು ಬಂದ್ರು. ಅಫ್ಕೋರ್ಸ್ 3.5 5 ಐ ಮೀನ್ ವಿದಿನ್ 5 ಇತ್ತದು. ಯಾವುದು ಡೆವಲಪ್ಮೆಂಟಲ್ ಸ್ಕಿಲ್ಸ್ ಇರಲಿಲ್ಲ. ಅದರಿಂದ ಶಾಲೆ ಹೇಳಿತ್ತು ಹೋಗಿ ಎಲ್ಲನ ಟೆಸ್ಟ್ ಮಾಡಿ ಅಂತ. ಅವ್ರು ಕ್ಯಾಡಬಮ್ಸಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ರಿಸಲ್ಟ್ ನನಗೆ ತಂದು ಕೊಟ್ಟಿದ್ರು. ನನಗೆ ಅವ್ರಿಗೆ ಹೆದರಿಸುವಂಥ ಒಂದು ಇದಿರಲಿಲ್ಲ. ಸೊ ನಾನು ಹೇಳ್ದೆ ನಡೆಯುತ್ತೆ, ಏನು ತೊಂದರೆ ಇಲ್ಲ, ಲೆಟ್ಸ್ ಸಿ ವಾಟ್ ಇಸ್ ಗೋನ್ ಹ್ಯಾಪನ್ ಅಂತ. ಆಮೇಲೆ ಮಾತಾಡ್ತಾ ನನಗೆ ಒಂದು ವಿಚಾರ ತಿಳಿತಾ ಇರಲಿಲ್ಲ, ಯಾಕೆ ಈ ಮಗು ಆಟಿಸ್ಟಿಕ್ ಆಯಿತು. ಐ ಕಾಂಟ್ಯಾಕ್ಟ್ ಕೊಡ್ತಿರ್ಲಿಲ್ಲ, ಎಲ್ಲೋ ನೋಡೋದು, ಆಮೇಲೆ ಮಾತಾಡ್ಸಿದ್ರೆ ನಾನು ಏನು ಮಾತಾಡ್ತೀನಿ ಅದೇ ರಿಪೀಟ್ ಮಾಡೋದು. ಸೊ ನಾನು ಏನು ಅವಾಗೆಲ್ಲ ಹೇಳಿದೆ ಅದೆಲ್ಲ ಮಾಡ್ತಿತ್ತು ಆ ಮಗು. ಆವಾಗ ಆ ಹೆಂಗಸನ್ನು ನಾನು ಸಪ್ರೇಟಾಗಿ ಕೇಳಿದೆ, ನೀವು ಏನನ್ನ ಆಘಾತ ಆಯಿತಾ ನಿಮ್ಮ ಲೈಫಲ್ಲಿ ಅಂತ. ಸೊ ಅವ್ರು ಹೇಳಿದ್ರು ಹಾಂ ಆಗಿತ್ತು, ಬಟ್ ಅದನ್ನ ತುಂಬ ಪರ್ಸ್ನಲ್. ಸೊ ಐ ಸೆಡ್ ಪ್ಲೀಸ್ ಹೇಳಿ, ಬಿಕಾಸ್ ಈ ಮಗು ನಾನು ನೋಡ್ಕೋಬೇಕಾದ್ರೆ. ಸೊ ಅವರು ವೆನ್ ದಿಸ್ ಚೈಲ್ಡ್ ವಾಸ್ 8 months old ನೇಣಾಕೊಳ್ಳೋಕೆ ಟ್ರೈ ಮಾಡಿದ್ದಾರೆ ಅದೇ ರೂಮ್ನಲ್ಲಿ. ಈ ಮಗು ಎಚ್ಚರ ಆಗಿಬಿಟ್ಟು ನೋಡಿದೆ ಅದನ್ನ, ಆ್ಯಂಡ್ ಆವಾಗ ಜೋರಾಗಿ ಅಳಕ್ಕೆ ಶುರು ಮಾಡಿದೆ. 2.5 hours ಆಫ್ ಟೈಮ್ ಆ ಮಗು ಅಳ್ತಾ ಇದೆ. ಯಾರು ಅದನ್ನು ಅಟೆಂಡ್ ಮಾಡಿಲ್ಲ, ಬಿಕಾಸ್ ಆ ತಾಯಿನ ನೋಡ್ಕೋತಾ ಇದ್ದಾರೆ, ಬಿಕಾಸ್ ಅವ್ರು ನಿಲ್ಲಿಸಿ ಅವ್ರನ್ನ ನೋಡಿಕೊಂಡು ಎಲ್ಲ ಮಾಡಿ. ಸೊ 2.5 hours ಅದು ಹತ್ತಿದ್ರಿಂದ ಆಲ್ ದ ಡೆವಲಪ್ಮೆಂಟಲ್ ಸ್ಕಿಲ್ಸ್ ಹ್ಯಾವ್ ಗಾಟ್ ರಿವರ್ಸ್ಡ್ ಆ್ಯಂಡ್ ದಟ್ ಚೈಲ್ಡ್ ಬಿಕೇಮ್ ಎನ್ ಆಟಿಸ್ಟಿಕ್ ಚೈಲ್ಡ್. ಅದ್ರವರೆಗೂ ಅದ್ರ ಡೆವಲಪ್ಮೆಂಟಲ್ ಸ್ಕಿಲ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿ ಇದ್ದಿದ್ದು ಅದು ಕಂಪ್ಲೀಟಾಗಿ ಉಲ್ಟಾ ಆಗೋಗಿದೆ. ಸೊ ಇದನ್ನೆಲ್ಲ ನಾವು ಬಹಳ ಯೋಚನೆ ಮಾಡಬೇಕಾಗತ್ತೆ. ನಾನು ತಾಯಿ ಆಗಬೇಕಾದ್ರೆ ಆ ಹುಮ್ಮಸ್ಸು ಅದೆಲ್ಲ ಇರುತ್ತೆ ಅಫ್ಕೋರ್ಸ್, ಬಟ್ ನಾನು ಏನು ಸ್ಟೆಪ್ಸ್ ತೊಗೋಬೇಕು ಅದಕ್ಕೆ ಒಂದು ಒಳ್ಳೆಯ ಜೀವನ ಕೊಡೋಕ್ಕೆ ಇದು ಯಾರು ಯೋಚನೆ ಮಾಡಲ್ಲ. ಪ್ರೆಗ್ನೆಂಟ್ ಆಗ್ತೀವಿ, ಮಗು ಹೆರ್ತೀವಿ, ಮಗು ನೋಡ್ಕೋತಿರ್ತೀವಿ, ಬಟ್ ಅದು ಒಂದು ಕಮಾಡಿಟಿ ನಮ್ಮ ಜೊತೆ ಬೆಳೀತಾ ಇದೆ ಅಂತ ನಾವು ಬೆಳೆಸ್ತಾ ಇರ್ತೀವಿ ಹೊರತು ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ ಗಮನ ಕೊಟ್ಟು ಬೆಳೆಸೋದಿಲ್ಲ. ಬೆಳೆಸಿದ್ರೆ ಖಂಡಿತ ಆ ಮಗು ಬಹಳ ಒಂದು ದ ಬೆಸ್ಟ್ ಮಗು ಆಗ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ದೇಶಕ್ಕೊಂದು ಒಳ್ಳೆ ಪ್ರಜೆ ಕೊಡ್ಲಿಕ್ಕೆ ನಾವು ಸಾಧ್ಯ ಇದೆ. ಬಟ್ ನಾವು ಅದನ್ನು ತುಂಬ ನಿರ್ಲಕ್ಷ್ಯ ಮಾಡ್ತೀವಿ ಅಂತ ನನಗೆ ಅನಿಸುತ್ತೆ. ಓಕೆ, ಈ ಹಿಂದಿನ ಕಾಲದಲ್ಲೆಲ್ಲ ಮೇಡಮ್ ಮಕ್ಕಳನ್ನ ಯಾವ ರೀತಿಯಾಗಿ ಪೋಷಕರು ನೋಡ್ಕೊಳ್ತಾ ಇದ್ರು ಅಂತಂದರೆ, ಬೆಳಗ್ಗೆ 5 ಗಂಟೆಗೆ ಅಥವಾ 4:15ಗೆ ಎದ್ದು ಬಿಸಿನೀರು ಕಾಯಿಸಿ ಮಕ್ಕಳಿಗೆ ಸ್ನಾನ ಮಾಡಿಸಿ, ಬೆಚ್ಚಿಗೆ ಮಕ್ಕಳನ್ನ ಮಲಗಿಸಿ, ತಾಯಿಗೂ ಕೂಡ ಸ್ನಾನ ಮಾಡಿಸಿ, ತಾಯಿಗೂ ಕೂಡ ಲಾಲನೆ ಪಾಲನೆಯನ್ನು ಮಾಡ್ತಾ ಇದ್ರು. ಯಾಕೆಂತಂದರೆ ತಾಯಿಯಿಂದ ಬರುವಂತಹ ಎದೆ ಹಾಲನ್ನ ಕುಡಿಯುವಂತಹ ಮಕ್ಕಳು ಆರೋಗ್ಯವಾಗಿ ಇರ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಈ ಎಲ್ಲ ಒಂದು ಬೆಳವಣಿಗೆಗಳು ಏನು ಈ ಹಿಂದೆ ಆಗ್ತಾ ಇತ್ತೋ ಅದ್ಯಾವುದು ಕೂಡ ಈಗ ಆಗ್ತಾ ಇಲ್ಲ. ಈಗೆಲ್ಲನೂ ಲೈಫ್ ಸ್ಟೈಲೇ ಕಂಪ್ಲೀಟ್ ಆಗಿ ಬದಲಾಗೋಗ್ಬಿಟ್ಟಿದೆ. ಆರಾಮಾಗಿ ಒಂದು 9 ಗಂಟೆ 10 ಗಂಟೆಗೆ ಎದ್ದೊಳೋದು, ಆ ನಂತರ ಮಕ್ಕಳನ್ನ ಎಬ್ಸಿ ಆ ಮಕ್ಕಳಿಗೆ ಹಾಲು ಕುಡಿಸೋದು, ಅಥವಾ ಬೇರೆಯವ್ರು ಯಾರೋ ಪೌಡ್ರು ಹಾಲು ಕೊಡೋದು, ಈ ರೀತಿಯಾದಂತಹ ಘಟನೆಗಳು ಆಗ್ತಾನೆ ಇದೆ. ಈಗಲೂ ಕೂಡ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಆಗ್ತಾ ಇರೋದನ್ನ ನಾವು ಕಾಣ ಸಿಗ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ನಮ್ಮ ಹಳೆ ಸಂಪ್ರದಾಯವನ್ನ ಮರೆತಂತಹ ಬೆನ್ನಲ್ಲೇ ಈ ರೀತಿಯಾಗಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಅಲ್ವಾ? ಖಂಡಿತ ನೀವು ಹೇಳ್ತಾ ಇರೋದು ಅಕ್ಷರಶಃ ಸತ್ಯ. ಯಾಕೆ ಅಂದರೆ ನೀವು ನೋಡ್ಬೋದು, ಇವಾಗ ಜಾಯಿಂಟ್ ಫ್ಯಾಮಿಲೀಸ್, ಈಗ ಮಾರ್ವಾಡಿ ಫ್ಯಾಮಿಲೀಸಲ್ಲಿ ಇವತ್ತು ಕೂಡ ಇನ್ನೂ ಜಾಯಿಂಟ್ ಫ್ಯಾಮಿಲೀಸ್ ಇದೆ. ಎಲ್ಲೆಲ್ಲೋ ಒಂದೊಂದು ಇವರು ಇನ್ನೂ ಇಟ್ಕೊಂಡಿದ್ದಾರೆ, ಜಾಯಿಂಟ್ ಫ್ಯಾಮಿಲೀಸಲ್ಲಿ ಇರುವಂಥ ಒಂದು ಪದ್ಧತಿಗಳು ಇಟ್ಕೊಂಡಿದ್ದಾರೆ. ಸೊ ಅಂಥ ಮಕ್ಕಳು ನೀವು ಎಷ್ಟೇ ಯಾವ ಥರದ್ದೇ ಜಗಳಗಳು ಎಲ್ಲ ಇರಲಿ ಹಸ್ಬೆಂಡ್ ವೈಫ್ನಲ್ಲಿ, ಆ ಮಕ್ಕಳು ಚೆನ್ನಾಗಿ ಬೆಳೆದಿರ್ತಾರೆ. ಬಿಕಾಸ್ ಅವ್ರು ಬೇರೆಯವ್ರು ಯಾರೋ ಒಬ್ರು ಕರ್ಕೊಂಡು ಹೋಗ್ತಾರೆ, ಅವ್ರನ್ನ ಸಮಾಧಾನ ಮಾಡಿರ್ತಾರೆ ಅವ್ರಿಗೆ. ಬಟ್ ಇವಾಗ ಒಂದು ಲೈಕ್ ಇವರು ನನ್ನ ಸಹ ವಿಜ್ಞಾನ ಹೇಳಿದವ್ರ ಥರ ಯಾವಾಗ ಕೇರ್ ಮಾಡದೇ ಇರೋವಂಥ ಫಾರ್ ದ ಲಾಂಗೆಸ್ಟ್ ಪೀರಿಯಡ್ ಆಫ್ ಟೈಮ್ ಮಕ್ಕಳು ಅಲೋನ್ ಇರ್ತಾರೆ ಅಂತ.
ನನ್ನ ತಾಯಿನೂ ಕಂಪ್ಯೂಟ್ರಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ತಂದೆನೂ ಮಾಡ್ತಿದ್ದಾರೆ, ನಾನು ಒಬ್ಬಳೇ ಇದ್ದೀನಿ, ನಾನು ಒಂದೇ ಇದ್ದೀನಿ. ಸೊ ನನ್ನ ಮುಂದೆ 1000 ಲಕ್ಷ ಟಾಯ್ಸ್ ಇದೆ. ಹೌದು. ಬಟ್ ಯಾವ ಥರ ನಾನು ಅದನ್ನು ನನಗೆ ವ್ಯಕ್ತಿಗಳು ಬೇಕು, ಜನ ಬೇಕು. ಹೌದು. ಸೊ ಜನ ಇಲ್ಲದೆ ಮಕ್ಕಳು ಸರಿಯಾಗಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮುಖ್ಯವಾಗಿ ಮಕ್ಕಳಿಗೆ ಪೋಷಕರು ಇರಲೇಬೇಕು. ಪೋಷಕರು ಅಂದರೆ ತಾಯಿ ತಂದೆ ಒಬ್ಬರೇ ಅಂತಲ್ಲ, ಯಾರು ಬೇಕಾರಾಗಲಿ ತಿಳುವಳಿಕೆ ಹೇಳುವಂಥವ್ರು, ಅವ್ರಿಗೆ ಪ್ರಶ್ನೆಗಳಿದ್ದಾಗ ಅದಕ್ಕೆ ಉತ್ತರ ಹೇಳುವಂಥವ್ರು ಬಹಳ ಮುಖ್ಯ, ಬಹಳ ಮುಖ್ಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.